ಐ ಲೈಕ್ ಇಟ್. ಜಾನಿ ಬಾಯ್, ಎಂಥದಿದು ನೀವು ಇಷ್ಟೊಂದು ಡಲ್ ಆಗಿದ್ರು ಎಷ್ಟು ಮುದ್ದಾಗಿ ಕಾಣ್ತೀರಾ. ಆಹಾ, ಡಲ್ಲ ಇಪ್ಪದ್ರಲ್ಲೂ ಮುದ್ದು ತನಕ ಅಂತೆಲ್ಲ ಮರೆ. ನಿಂದೆಂತ ಮುದ್ದು ಮನಸ್ಸು. ತೂ ಹೆಕ್ಕ ತಿಂಬೋನೆ ನೀನು ಮುಸುಡಿಗೆ ಇಷ್ಟು ಕಡುಬು ಸೂರ್ಯ. ಜಾನಿ ಅವರ ವಿಷಯ ಗೊತ್ತಾಯ್ತು ಮರ. ನಾನು ಇದುವರೆಗೂ ಎಂತೆಂಥದೋ ಸತ್ಯಾಗ್ರಹ ಕಂಡಿದೆ. ಆರೆ ಮೊಮ್ಮಕ್ಕಳು ಬೇಕಂದೇಳಿ ಸತ್ಯಾಗ್ರಹ ಮಾಡಿದವ್ರನ್ನ ಇದುವರೆಗೂ ಕಾಣಲಿಲ್ಲ ಮರ. ಏನು ಮಾಡಲಿ ಇನ್ಸ್ಪೆಕ್ಟ್ರೆ, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ. ನನ್ನ ಲೈಫಲ್ಲಿ ಏನು ಆಗಬಾರ್ದು ಅಂದ್ಕೊಂಡಿದ್ನೋ ಅದೇ ಆಗ್ತಿದೆ. ನನಗಂತೂ ಬದುಕಿನ ಮೇಲೆ ಆಸೆನೇ ಹೊರಟೋಗಿದೆ. ಐ ಲೈಕ್ ಇಟ್ ಭಯ್ಯ. ಹಾಗಾದ್ರೆ ನೀವು ಬೇಗ ಸಾಯಿರಿ, ಒಡೆ ಪಾಯಸ ಆದ್ರೂ ತಿನ್ಲಿಕ್ಕೆ ಆಗ್ತದೆ. ಐ ಲೈಕ್ ಇಟ್. ಕಂಡರ ಮನೆಗೆ ಪಿಂಡ ಇಡೋಕ್ಕೆ ಕಾಯ್ತಿರ್ತೀಯಲ್ವಾ? ಜಾನಿ ಅವರೇ, ಈ ಅಂಡಿ ಪಿರ್ಕಿ ಮಾತು ಕೇಳ್ಕೊಂಡು ನೀವು ಸಾವು ಹೋಯ್ಬಿಡಿ ಮರ. ನಾನು ರಿಸೈನ್ ಮಾಡ್ಕರ್. ನಾನು ಸತ್ರ ನೀವ್ಯಾಕ್ರಿ ರಿಸೈನ್ ಮಾಡ್ತೀರಾ? ನಿಮ್ಮ ಡೆಡ್ ಬಾಡಿಗೆ ಸಂತಾಪ ಸಲ್ಲಿಸಲಿಕ್ಕೆ. ಇನ್ಸ್ಪೆಕ್ಟ್ರೆ, ನನ್ನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ರೀ. ಪ್ರೀತಿ ನಿಮ್ಮ ಮೇಲಲ್ಲ ಮರ್ರೆ, ಸುಂದ್ರಿ ಮೇಡಮ್ ಮೇಲೆ. ಅಂದರೆ ನೀವು ಸತ್ರ ಮೇಲೆ ಸುಂದ್ರಿ ಮೇಡಮ್ ಒಂಟಿ ಆತ್ರಲ್ಲ ಅಂದ್ರೆ ನೋವು ಅರ್ಥ ಆಗಲಿಲ್ಲ. ಅಂದರೆ ನೀವು ಸತ್ರ ಮೇಲೆ ಸುಂದ್ರಿ ಮೇಡಮಿಗೆ ಪುಂಡು ಪೋಖ್ರಿಗಳ ಕಾಟ ಜಾಸ್ತಿ ಆಗಿ ಅವ್ರನ್ನ ಕಾಪಾಡೋಕ್ಕೋಸ್ಕರ ನಾನು ರಿಸೈನ್ ಮಾಡ್ಕತ್ತಲ್ಲ ಅಂದೇಳಿ ಹೇಳಿದೆ. ಓವರ್ ಬಿಲ್ಡಪ್ ಸಾಕು, ಜಾಗ ಖಾಲಿ ಮಾಡಿ. ನಾವು ಜಾಗ ಖಾಲಿ ಮಾಡಲಿಕ್ಕೆ ಬರಲಿಲ್ಲ, ನಿಮ್ಮ ಮೂಡ್ ಸರಿ ಮಾಡಲಿಕ್ಕೆ ಬಂದಿದ್ದೇವೆ. ಅದು ಸರಿಯಾಗಲ್ಲ ಕಣೋ. ಈಗ ಸರಿ ಆಗ್ತದೆ. ಇನ್ಸ್ಪೆಕ್ಟ್ರೆ, ಮದುವೆ ಆದರೆ ಮಗು ಆಗಲೇಬೇಕು ಅಂತ ಏನಾದರೂ ಕಾನೂನು ಇದೆಯಂದ್ರೆ? ಹಂಗಂತ ಇಲ್ಲ ಮರ್ರೆ. ಆದರೆ ನಮ್ಮ ಹೆಂಡತಿ ಪ್ರೆಗ್ನೆಂಟ್ ಆದರೆ ನಾವು ಗಂಡಸು ಅಂದೇಳಿ ಪ್ರೂವ್ ಹಾಕೋದು. ಹಂಗಂತೀರಾ? ಇವರಷ್ಟೇ ಅಲ್ಲ, ಪ್ರತಿಯೊಬ್ಬ ಗಂಡಸರು ಇದನ್ನೇ ಹೇಳೋದು ಭಯ. ನೀವು ಮಂಡೆ ಬಚ್ಚೆ ಮಾಡಬೇಡಿ. ಅದು ಡಾಕ್ಟರ್ ಎಂಥದ್ದು ಹೇಳಿದಾರಂತೆ, ನಿಮಗೆ ಅದೆಂಥದ್ದು ಕಮ್ಮಿ ಉಂಟಂತೆ. ಕುಡಿಯುವಾಗ ಎಂಥದಕ್ಕಪ್ಪ ಹೊಡಿತೀರಾ? ಪ್ರಾಬ್ಲಮ್ ಇರೋದು ನಂದಲ್ಲ ಕಣೋ, ನನ್ನ ಹೆಂಡ್ತಿದು. ಹೌದಾ? ಅದು ಹೆಂಗೆ ಮರ್ರೆ? ನನ್ನ ಹೆಂಡ್ತಿಗೆ ಈಗಲೇ ತಾಯಿ ಆಗೋಕ್ಕೆ ಇಷ್ಟ ಇಲ್ಲ. ನಮ್ಮ ಮಮ್ಮಿ ಬಿಡ್ತಾ ಇಲ್ಲ. ಇಬ್ರು ಮಧ್ಯ ಸಿಕ್ಕಾಕೊಂಡು ಅತ್ತ ಇತ್ತ ಎತ್ತ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಿಮ್ಮ ಮಾತು ಕೇಳ್ತಿದ್ರೆ ನಂಗೆ ಒಂದು ಬದಿ ಖುಷಿ ಆಯ್ತು, ಒಂದು ಬದಿ ದುಃಖ ಆಯ್ತು. ಖುಷಿ ಯಾಕೆ ದುಃಖ ಯಾಕೆ? ನಾನು ಹೆಂಡತಿ ಪ್ರೆಗ್ನೆಂಟ್ ಆಯ್ದಾಳಲ್ಲ ಅಂದೇಳಿ ಖುಷಿ, ಸುಂದ್ರಿ ಮೇಡಮ್ ಪ್ರೆಗ್ನೆಂಟ್ ಆತ್ರಲ್ಲ ಅಂದೇಳಿ ದುಃಖ. ಹೆಂಡ್ತಿ ಪ್ರೆಗ್ನೆಂಟ್ ಆದರೆ ನಿಮ್ಗೆ ಯಾಕೆ ದುಃಖ ಆಗಬೇಕು? ಇದೊಂದು ವಿಷಯ ಕೇಳಬೇಡಿ ಮತ್ತೆ. ಈ ವಿಷಯ ನಾನೆಲ್ಲರೂ ಹೇಳ್ರೆ ಈ ಕ್ಷಣದಲ್ಲಿ ನೀವು ಕುಡಿದೆಲ್ಲ ಇಳಿದು ಹೋಗ್ಬಿಡುತ್ತೆ. ಈ ವಿಷಯ ಇಲ್ಲಿಗೆ ಬಿಡಿ, ಸೀದಾ ಮನೆಗೆ ಹೋಯ್ನಿ ನಿಮ್ಮ ಅಮ್ಮನ ಕ್ಲಾಸ್ ತಗೊಳ್ಳಿ. ಕರೆಕ್ಟ್ ಇನ್ಸ್ಪೆಕ್ಟ್ರೆ. ಈಗಲೇ ನಮ್ಮ ಮಮ್ಮಿ ಹತ್ರ ಹೋಗಿ ಕೇಳೇ ಬಿಡ್ತೀನಿ, ನಿನಗೆ ಮಗ ಮುಖ್ಯನಾ ಮೊಮ್ಮಗ ಮುಖ್ಯನಾ ಅಂತ. ಯಾವುದಕ್ಕೂ ಜಾಗೃತಿಯಾಗಿರಿ, ಪೊರಕೆ ಪೆಟ್ಟು ಬೀಳುವ ಸಂಭವ ಇರುತ್ತದೆ. ಏನ್ ಸಮಾಚಾರ? ಎಲ್ಲ ನನ್ನ ಗ್ರಾಚಾರ ಗೌಡ್ರೆ. ಯಾಕಂದ್ರೆ ಯಾನಾಯ್ತು ಈ ಪಟ್ಟಿ ಬೇಜಾರಲ್ಲಿದ್ದಾರಿ? ಪುಟ್ಟಮಲ್ಯರ್ನ ನೋಡಕ್ಕೆ ಊರಿಂದ ಅವ್ರ ಅಪ್ಪ ಬಂದಿದ್ದಾರೆ. ಅದು ಹಳೆ ವಿಷಯ, ಹೊಸದೇನಾರು ಇದ್ರಿ ಹೇಳಿ. ಅವ್ರು ಬಂದಿರೋ ವಿಷಯ ನಿಮ್ಗೆ ಮೊದಲೇ ಗೊತ್ತು ಅನ್ನಿ. ಅದು ಗೊತ್ತು, ಅವ್ರಿಗೋಸ್ಕರ ನೀವು ಪುಟ್ಮಲ್ನ ಕರ್ಕೊಂಡು ಹೋಗಿ ಬಂದು ನಮ್ಮ ಅವ್ವನ ಕಾಲು ಉಗಿಸ್ಕೊಂಡಿರೋದು ಗೊತ್ತು. ಇಲ್ಲಿ ಬಂದ್ರೆ ನಿಮ್ಮಮ್ಮ ಹೋಗಿತಾರೆ, ಅಲ್ಲಿ ಹೋದ್ರೆ ಅವರಿಬ್ರು ಹೋಗಿದ್ದಾರೆ. ಅಂದ್ರೆ ಈಗ ನೀವು ಪುಟ್ಮಲ್ನ ಕರ್ಕೊಂಡು ಹೋಗಿ ಬಂದಿದಾರ್ಯಾ? ಪುಟ್ಟಮಲ್ಯವ್ರನ್ನ ಕರ್ಕೊಂಡು ಹೋಗಕ್ ಬಂದಿಲ್ಲ, ಅವ್ರ ಅಪ್ಪ ಬಂದಿರೋ ವಿಷಯನ ಅವ್ರಿಗೆ ಹೇಳ್ತೀನಿ. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನೋಡಿ ಅಣ್ಣಪ್ಪನವ್ರೆ, ಈ ಅಟ್ಟಿಲಿ ಬಿಡೋದು ನಿಲ್ಸೋದು ಎಲ್ಲ ಜವಾಬ್ದಾರಿ ನಂದಿಯೇ. ಮಗಳ ಮೇಲೆ ಪ್ರೀತಿ ಇದ್ರೆ ಬಂದು ನೋಡ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಊರಿಗೆ ಬಸ್ ಹತ್ಕೊಂಡು ಹೋಗಿ. ಅಂದ್ರೆ ನೀವು ಪುಟ್ಟಮಲ್ಯವ್ರನ್ನ ಕಳ್ಸಲ್ಲ? ಅವ್ರಪ್ಪ ಅಲ್ಲ, ಅವ್ರಪ್ಪ ಬಂದ್ ಕೇಳಿದ್ರು ಪುಟ್ಮಲ್ಲಿನ ಅಟ್ಟಿಯಿಂದ ಆಚೆ ಕಳ್ಸಲ್ಲ. ಕಳ್ಸಿದ್ರೆ ಏನಾಗುತ್ತೆ? ನಿನ್ಗೆ ಒದೆ ಬೀಳ್ತದೆ. ಲೇ ನಾಲಾಯ್ಕು, ನಾನು ಅವಾಗಲೇ ಅವಳನ್ನ ಕಳ್ಸ್ಕೊಡಕ್ ಆಗಲ್ಲ ಅಂದ್ರೂ ತಿರ್ಗಿ ಹಾಕ್ಲ ಬಂದಿದೆ. ನಾನ್ ಬಂದಿಲ್ಲ, ನಿಮ್ ಬೀಗ್ರೆ ಹಠ ಮಾಡಿ ಕರ್ಕೊಂಡ್ ಬರ್ಲೇಬೇಕು ಅಂತ ಹೇಳಿ ಕಳ್ಸಿದಾರೆ. ಅಣ್ಣಪ್ಪನವ್ರೆ, ನಾನು ಹಠ ಮಾಡಿ ಹೇಳ್ತೀನಿ, ನನ್ನ ಹೆಂಡ್ರನ್ನ ಪುನಃ ಪುನಃ ಮೆಟ್ಲು ಹತ್ತಿ ಇಳಿಸಿ ಮಾಡಿದ್ರೆ ಅವಳಿಗೂ ಸುಸ್ತಾಯ್ತದೆ, ಹೊಟ್ಟೆ ಒಳಗಿರೋ ಕೂಸ್ಕು ನೋವಾಯ್ತದೆ. ಹಾಗಾಗಿ ನಾನು ಕಳ್ಸಲ್ಲ ಅಂತ ಹೋಗ್ಬಿಡಿ. ಇದೇ ಮಾತನ್ನ ನೀವೇ ಬಂದು ನಿಮ್ಮ ಮಾವನ ಹತ್ರ ಹೇಳ್ಬಿಡಿ. ನಾನು ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ ಅಂತಾರ್ರಿ. ನಿಮ್ಮ ಮಾತನ್ನ ಯಾರು ಕೇಳಲ್ಲ ಅಣ್ಣಪ್ಪನವ್ರೆ. ಲೋ ದನಕಾಯವನೆ, ಇವನ ಹತ್ರ ಏನ್ಲ ಮಾತು? ನೀನೇ ಇವ್ರ ಅಟ್ಟಿಗೆ ಹೋಗಿ ಇಂಥ ಟೈಮಲ್ಲಿ ವೈರತ್ವ ಬೇಡ, ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳು. ಅಭಯ್, ಇವ್ರಟ್ಟಿಗೆ ಹೋಗಿ ಸೆಂಚುರಿ ಗೌಡ್ರನ್ನ ಕರೆಯೋದು ಆಗದೆ ಇರೋ ಮಾತು. ರೀ ಗೌಡ್ರೆ, ನಿಮ್ಮ ನೀವು ಕರೆಯಕ್ಕೆ ಯಾಕ್ರಿ ಹಿಂಗಾಡ್ತಿದ್ದೀರಾ? ಹೂಕಲ, ಸಂಬಂಧ ಬೆಳಿಬೇಕು ಅಂದ್ರೆ ಯಾರಾದ್ರೊಬ್ರು ಸೋಲ್ಲೇಬೇಕು. ನೀನೇ ಹೋಗಿ ಕರಿಬೇಕು ಅಂತ ಹಠ ಮಾಡ್ತಾವ್ರೆ ಅನ್ಸ್ತದೆ. ಹೋಗಿ ಕರೆದು ಬಿಡು. ಆಯ್ತು ಕವಾಯ್, ನಿನ್ನ ಮಾತುಗ ಬೆಲೆ ಕೊಟ್ಟು ಹೋಗಿ ಕರತೀನಿ. ಹಂಗು ಕೊಸ್ರಾಡಿದ್ರೆ ಕ್ಯಾಕರ್ಸಿ ಮೊಕ್ಕುಗ್ದು ಬರ್ತೀನಿ. ನೀವು ಮುಖಕ್ಕಾದ್ರೂ ಹೋಗಿರಿ, ಹೊಡೆದಾಡ್ಕೊಂಡು ಸಾಯ್ರಿ, ನನ್ನನ್ನು ಮಾತ್ರ ಮಧ್ಯೆ ಕೇಳ್ಬೇಡಿ. ಏಯ್, ಆಚೋರಿ ಈಚೋರಿ ಹಟ್ಟಿಯವ್ರು ಅಂದ್ಮೇಲೆ
ಇಷ್ಟು ಕಷ್ಟ ಪಡ್ತಿದ್ರೆ ಹೆಂಗುಡ? ಅದಪ್ಪ ಆಂಟಿ ಸರಿ ಹೋಗೋದಾದ್ರೆ ಎಷ್ಟಾದ್ರೂ ಕಷ್ಟ ಪಡ್ಬೋದು. ಈ ಅಳಿಯ ಮಾವನ್ ಸಂಬಂಧ ಯಾವತ್ತೂ ಸರಿ ಹೋಗಲ್ಲ. ಸುಮ್ನೆ ನಾನು ಯಾಕೆ ಕಷ್ಟಪಡ್ಲಿ? ಓ ಅಣ್ಣಪ್ಪನವ್ರಿ, ಇದ್ರಲ್ಲಿ ನನ್ನ ತಪ್ಪೆ ಅನ್ನಿದ್ದದು. ಸಲ್ಸಲಕ್ಕೂ ಅವರೇ ಕಾಲ್ ಕೆರ್ಕೊಂಡು ಜಳಕ್ ಬರೋದು. ಮಾತ್ಗೂ ಚಡ್ಡಿ ಪನ್ನಿನ ನನ್ನ ಮಗ, ಚಡ್ಡಿ ಪನ್ನಿನ ನನ್ನ ಮಗ ಅಂದ್ರೆ ಉರಿ ಅಲ್ವಾ? ಹಂಗಾರೆ ಚಡ್ಡಿ ಬನ್ನಿ ಹಾಕೊಳ್ಳೋದೇ ಬಿಟ್ಬಿಡಿ. ಅಂದ್ರೆ ಚಡ್ಡಿ ಬನ್ನಿ ವ್ಯಾಪಾರನೇ ಬಿಟ್ಟುಬಿಡಿ ಎಂದೆ. ನೀವ್ ಹೇಳ್ದಂಗ ಚಡ್ಡಿ ಪನ್ನಿನ ವ್ಯಾಪಾರ ಬಿಟ್ರೆ ನಾವು ಒಟ್ಟಿಗೆ ಮಣ್ಣು ತಿನ್ಬೇಕಾಯ್ತದೆ. ತಿನ್ನಿ, ಯಾರು ಬೇಡ ಅಂದ್ರು. ಲೇ ನಾಲಾಯ್ಕು, ಸುಮ್ಕಿರುಡ. ಲೇ ದನಕಾಯವನೆ, ಈ ತರ ತರ ಮಾತಾಡ್ದೆ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡ್ ಬಾ. ಆ ಸೆಂಚುರಿ ಗೌಡ್ರಿಗೆ ಸಮಾಧಾನ ಮಾಡಿದ್ರೆಲ್ಲ ಆಗಲ್ಲ, ಸಮಾಧಿ ಕಟ್ಟರೆ ಸರಿ ಹೋಗೋದು. ಬಿಡ್ತು ಅನ್ನೋಡ, ಹೆಣ್ಕೊಟ್ಟು ಮಾವ ಕಣ್ಕೊಟ್ಟು ದೇವ್ರಿದ್ದಂಗೆ ಹಂಗೆಲ್ಲ ಮಾತಾಡ್ಬಾರ್ದು. ಆಯ್ತು ಬಿಡು, ಇನ್ಮೇಲೆ ಹಂಗೆಲ್ಲ ಮಾತಾಡಲ್ಲ. ಹೆಂಗ್ ಮಾತಾಡ್ತಿರೋ? ನಿಮ್ಮ ಒಟ್ಟಿಗೆ ಬರ್ತೀನಿಲ್ಲ ಗೊತ್ತಾಯ್ತದೆ ನಡ್ರಿ. ಏನ್ ಸೆಂಚುರಿ ಗೌಡ್ರೆ ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟಿದಾರಿ? ಏ ನಾಲಾಯಕ, ನಾನು ಹೇಳಿದ್ದು ನನ್ನ ಮಗಳು ಪುಟ್ಮಲ್ಲಿ ಕರ್ಕೊಂಬ ಅಂತ. ಈ ಪಟಾಪಟಿ ಚಡ್ಡಿನಲ್ಲ. ಹೆಲ್ಮೆಟ್ ಹಾಕೊಂಡಿನಿ ಅಂತ ಹೆಚ್ಚಿಗೆ ಮಾತಾಡಬೇಡಿ. ಗೌಡ್ರೆ, ದೊಡ್ಡವ್ರ ಮುಂದೆ ಹಾಗೆಲ್ಲ ಮಾತಾಡ್ಬಾರ್ದು. ಮಧುರವ್ರ ನಾ ಹೇಳ್ದದ ಹಂಗೆಲ್ಲ ಅನ್ನಿ. ಹಂಗೂ ಅಲ್ಲ ಹಿಂಗೂ ಅಲ್ಲ. ನೀವು ಪುಟ್ಮಲ್ಲಿ ಅವ್ರನ್ನ ಯಾಕೆ ಕರ್ಕೊಂಡ್ ಬಂದಿಲ್ಲ? ಅಲ್ಲ ಮಧುರವ್ರೆ, ಮಗಳು ನೋಡಕ್ ಬಂದವ್ರು ನೆಟ್ಗ ನಮ್ಮಟ್ಟಿಗೆ ಬರ್ಬೇಕು ತಾನೆ. ಅದು ಬಿಟ್ಬಿಟ್ಟು ಇಲ್ಲಿ ಕೂತ್ಕೊಂಡು ಕಿರಿಕ್ ಮಾಡಿದ್ರೆ ನಾವೇನ್ ಕಿರಿಕ್ ಪಾರ್ಟಿ ಅಲ್ಲ ಅಂತ ಈ ಕಿರಿಕ್ ಪಾರ್ಟಿಗೆ ಹೇಳ. ಅಂಕಲ್, ಮಾವ ಅಳಿಯ ಹೇಗಾದ್ರೂ ಕಿತ್ತಾಡ್ಕೊಳ್ಳಿ, ನಾವು ಮಾತ್ರ ನಿಮ್ ವಿಷಯಕ್ಕೆ ತಲೆ ಹಾಕಲ್ಲ. ಇವನ್ನ ಅಳಿಯ ಅಂತ ನಾನು ಪ್ರಾಣ ಹೋದ್ರು ಒಪ್ಕೊಳಕಿಲ್ಲ. ಮತ್ತೆ ನಿಮ್ಮ ಮಗಳನ್ನ ಪ್ರೆಗ್ನೆಂಟ್ ಮಾಡೋರ್ಗು ಸುಮ್ಮನಿದ್ರೆ ನನಗೇನು ಹೇಳು ಮಾಡಿದ್ರ ಆದ್ಮೇಲೆ ತಾನೇ ನಂಗೆ ಗೊತ್ತಾಗಿರೋದು. ವಾ ನೇಪ್ನವ್ರೆ, ಇದು ನಿಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅಡ್ಗಮ್ಮನ್ಗೆ ಹೋಗ್ಬಿಟ್ಟು ಸಾರು ಮಾಡಿರೋ ಪಾತ್ರೆ ಖಾಲಿ ಆಗಿರ್ಬೇಕು, ತೊಳರಿ. ಗೌಡ್ರೆ, ನೀವ್ ಬಂದಿರೋದು ನಿಮ್ ಮಾವನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ. ಜಾನಿ ಕೆಲ್ಸದ ಬಗ್ಗೆ ಎಲ್ಲ ಮಾತಾಡ್ಬೇಡಿ. ಇದೇನು ಮಧುರವ್ರೆ, ನಿಮಗೆ ಇಷ್ಟ ಅಂತ ಬೀಡ ತಿನ್ಸಿದ್ರೆ ತಿಂದುಬಿಟ್ಟು ನನ್ನ ಮೊಕ್ಕೆ ಉಗಿತಾ ಇದಾರೆ. ಇಲ್ಲ ಅದಕ್ಕೆ ಹೇಳೋದು ರೇ, ಗಂಡ ಹೆಂಡತಿ ವಿಷಯದಲ್ಲಿ ತಲೆ ಹಾಕ್ಬಾರ್ದು ಅಂತ. ಜಾನಿ, ಅಪರೂಪಕ್ಕೆ ನಿಮ್ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಅಟ್ಟಕ್ಕೆ ಏರ್ಬೇಡಿ. ಅಂದ್ರೆ ಬಲಿ ಕೊಡ ಕುರಿಗ ಹಾರ ಹಾಕ ಸಹಜ ಅಂತ. ಈಗೇನ್ ಸೆಂಚುರಿ ಗೌಡ್ರೆ, ಚಿಕ್ಕ ಐಕ್ಳಂಗ ಆಟ ಹಿಡ್ಕೊಂಡು ಇಲ್ಲೇ ಕೂತ್ಕೊಂಡು ನಮ್ಮ ಮಟ್ಟಿ ವಿಷಯನ ಚರ್ಚೆ ಮಾಡಿರ್ಯೋ, ಇಲ್ಲ ಮರ್ಯಾದೆಗೆ ಎದ್ದು ಬಂದು ನಿಮ್ಮ ಮಗಳನ್ನ ನೋಡ್ಕೊಂಡು ಊರು ಗಾಡಿ ಬಿಟ್ಟರ್ಯೋ? ಏಯ್, ನೀನ್ ಯಾವ ಸೀಮೆ ದೊಣೆ ನಾಯಕ ಅಂತ ನಿನ್ ಮಾತು ಕೇಳಿಸ್ಕೋಬೇಕು. ಮರ್ಯಾದೆಯಿಂದ ನೀನೇ ಹೋಗಿ ನನ್ನ ಮಗಳನ್ನ ಕಳಿಸ್ಕೊಡು. ಅದೇನೋ ಹೇಳ್ತಾರಲ್ಲ, ದಂಡಿಗೆ ಎದ್ರನಿಲ್ಲ ದಾಳಿಗೆ ಎದ್ರನಿಲ್ಲ. ನುಣ್ಣಗಿರೋ ನಿಮ್ಮ ಎಲಿಮೆಟ್ಗೆ ಎದ್ರಕೊಂಡ್ಬಿಟ್ಟನ. ನಿಮ್ಮ ಮಗಳನ್ನ ನೋಡ್ಬೇಕು ಅನ್ಸರೆ ಬಂದು ನೋಡ್ಕೊಂಡು ಹೋಗಿ. ಮಗ್ಳನ್ನ ನೋಡ್ಬೇಕು ಅಂತ ಇರೋದಕ್ಕೆ ಹಳ್ಳಿಯಿಂದ ಇಲ್ಲಿ ತನಕ ಬಂದಿರೋದು. ಮಧುರವ್ರೆ, ಬೀರ್ ಬೇಕು ಅಂದ್ರೆ ಬಾರ್ಗೆ, ಸಾರು ಬೇಕು ಅಂದ್ರೆ ಹೋಟ್ಲಿಗೆ ಹೋಗ್ಬೇಕು. ಇವರು ಹಂಗೆ, ಇವ್ರ ಮಗಳನ್ನ ನೋಡ್ಬೇಕು ಅನ್ಸರೆ ನಮ್ಮ ಮಟ್ಟಿಗೆ ಬರ್ಬೇಕು. ಏ ಚಡ್ಡಿ, ನೀರ್ ಬೇಕು ಅಂದ್ರೆ ಬಾರ್ಗೆ, ಸಾರ್ ಬೇಕು ಅಂದ್ರೆ ಹೋಟ್ಲಿಗೆ ಹೋಗ್ಬೇಕಾಗಿಲ್ಲ. ಇರೋ ಜಾಗಕ್ಕೆ ಆನ್ಲೈನಲ್ಲಿ ತರ್ಸ್ಕೋಬಹುದು. ಅಂಕಲ್, ಪರವಾಗಿಲ್ವೇ? ಹಳ್ಳಿಲಿದ್ರು ಫುಲ್ ಅಪ್ಡೇಟ್ ಆಗ್ಬಿಟ್ಟಿದ್ದೀರಾ. ಬುದ್ಧಿವಂತರಾಗದವ್ರೆ ನಮ್ಮನ್ನ ಸಾಯಿಸ್ಬಿಡ್ತೀರಾ. ಇಷ್ಟೊಂದು ಬುದ್ಧಿವಂತರಾಗಿರೋರು ಇಂಥವ್ರಿಗೆ ಯಾಕೆ ನಿಮ್ಮ ಮಗಳನ್ನ ಕೊಟ್ರಿ? ಅಣ್ಣಪ್ಪನವ್ರಿ, ತೂತಾಗಿರೋ ದೊನ್ನೆಗೆ ಸಾರು ಬಿಡೋ ಪ್ರಯತ್ನ ಮಾಡಬೇಡಿ, ಹೊಸ ತೆಪ್ಪು ಕೂತ್ಕೊಳ್ಳಿ. ಸೆಂಚುರಿ ಗೌಡ್ರೆ, ಇದೇ ನಿಮ್ ಕೊನೆ ನಿರ್ಧಾರವಾ? ಇದೇ ನನ್ನ ಕೊನೆ ನಿರ್ಧಾರ, ನನ್ನ ಮೊದಲನೇ ನಿರ್ಧಾರ. ನಿಮ್ಮ ಮನೆ ಹೊಸಲ್ ಮೆಟ್ಟಕ್ಕಿಲ್ಲ. ಮೆಟ್ಟಬೇಡಿ, ನೆಕ್ಕಂಬನ್ನಿ. ಹೆಲ್ಮೆಟ್ ತಗೊಂಡು ತಲೆ ಹೊಡೆದಾಕ್ಬಿಡ್ತೀನಿ. ನನ್ನೇನೇನು ಕಾಮಿಡಿ ಪೀಸ್ ಅನ್ಕೊಂಡಿದ್ಯಾ? ನನ್ನ BP ರೈಸ್ ಆಗಕ್ಕೆ ಬಂದು ನನ್ನ ಮಗಳನ್ನ ಕರ್ಕೊಂಬಂದ್ಬಿಡು. BP ರೈಸ್ ಆದ್ರಲ್ಲ, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಅವಳನ್ನ ಇಲ್ಲಿ ಕಳ್ಸಲ್ಲ. ನಿಮ್ಗೆ ಇಷ್ಟೆಲ್ಲ ಅವಮಾನ ಆಗದ ಅಂದ್ರೆ ನೀವು ಬರೋಕ್ ಹೋಗ್ಬೇಡಿ. ಆ ದನಕಾಯನ ಬುದ್ಧಿ ಹೇಳಿ ನಿಮ್ ತವ ಕ್ಷಮೆ ಕೇಳಂಗ್ ಮಾಡ್ತೀನಿ. ಅವ್ರಿಗೆ ಅವ್ರ ಪ್ರತಿಷ್ಠೆ ಎಷ್ಟು ಮುಖ್ಯನೋ ನನಗೂ ಅಷ್ಟೇ. ನನ್ನ ಪುಟ್ಮಲ್ಲಿ ಹೊಟ್ಟೆ ಒಳಗಿರೋ ನನ್ನ ವಂಶದ ಕುಡಿ, ಅವಳ ಆರೋಗ್ಯ ಅಷ್ಟೇ ಮುಖ್ಯ. ಲೇ ರಾಕಿ, ಬೇಕಿದ್ರೆ ನಿನ್ಗೊಂದು ಪೆಗ್ ಜಾಸ್ತಿ ಕೊಡ್ತೀನಿ ಕಣ. ಇನ್ನೊಂದ್ಸಲ ಪುಟ್ಟಬಲ್ಲಿ ಅವ್ರು ಪ್ರೆಗ್ನೆಂಟ್ ಅಂತ ಮಾತ್ರ ಹೇಳ್ಬೇಡ ಕಣ. ಸರಿ, ಗರ್ಭವತಿ ಅಲ್ಲ. ಬೀಗರು ಬಂದು 3 ದಿನ ಆದ್ರೂ ಪುಟ್ಮಲ್ಲಿ ಗೊತ್ತಿಲ್ಲ. ಈ ವಿಷಯ ನನ್ ಕೂಸು ಗೊತ್ತಾದ್ರೆ ಬೇಜಾರ್ ಮಾಡ್ಕೊಳಕ್ಕಿಲ್ವಾ?